ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಚಾಮುಂಡಿ ಬೆಟ್ಟದ 1000 ಮೆಟ್ಲುಗಳಲ್ಲಿ ಬರೀ 700 ಮೆಟ್ಲುಗಳನ್ನ ಹತ್ತಿ ನಂದಿ ವಿಗ್ರಹದವರೆಗೂ ಬಂದು ನಂದಿ ವಿಗ್ರಹದ ಸುತ್ತಮುತ್ತಲಿನ ಒಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಈಗ ಈ ಕಳೆದ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಉಳಿದಂತಹ 300 ಮೆಟ್ಲುಗಳನ್ನ ಹತ್ತಿ ಚಾಮುಂಡಿ ದರ್ಶನ ಮಾಡಿ ಅದರ ಸುತ್ತಮುತ್ತಲಿನ ಇನ್ಫಾರ್ಮೇಷನ್ ಆ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ನಮ್ಮ ಜೊತೆ ಬನ್ನಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇದೇ ನಮ್ಮ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ದೂರದವರೆಗೂ ನಡ್ಕೊಂಡು ಹೋಗ್ತಾ ಇರೋರನ್ನ ನೋಡೋಕೆ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಳ್ಳೆ ಯಾವುದೋ ಒಂದು ಸಕ್ಕರೆ ಮುದ್ದೆಗೆ ಇರುವೆಗಳು ಮೆತ್ಕೊಳೋಕ್ಕೆ ಮಾರ್ಚ್ ಫಾಸ್ಟ್ ಮಾಡ್ಕೊಂಡು ಹೋದಂಗೆ ಕಾಣಿಸ್ತಾ ಇದೆ. ಇದು ಬೆಳಗಿನ ಒಂದು ಚಾಮುಂಡಿ ಬೆಟ್ಟದಲ್ಲಿ ಬೆಳಗಿನ ಜಾವದಲ್ಲಿ ಕಾಮನ್ ವ್ಯೂ. ಇದು ಇನ್ನೂ ಜನ ಇರ್ತಾರೆ, ಸೂಪರಾಗಿರುತ್ತೆ. 1659ರಲ್ಲಿ ಸುಮಾರು 2500 ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಈ ಶಿಖರಕ್ಕೆ 1000 ಮೆಟ್ಟಿಲುಗಳನ್ನ ಆಗಿನ ಕಾಲದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ದೊಡ್ಡ ದೇವರಾಜ ಒಡೆಯರ್ ಅವರು ಕಟ್ಸ್ಕೊಟ್ರು. ಸೊ ಹೀಗಿರಲಿಲ್ಲ ಆ್ಯಕ್ಚುಲಿ. ಇಷ್ಟು ಸುಂದರವಾಗಿ ಮೆಟ್ಟಿಲುಗಳಾಗಲಿ ಅಥವಾ ಇಷ್ಟು ಈಸಿಯಾಗಿ ಬೆಟ್ಟ ಚಾಮುಂಡಿ ದೇವಿ ದರ್ಶನ ಮಾಡೋ ಅಷ್ಟು ಅನುಕೂಲ ಇರಲಿಲ್ಲ ಆಗ. ಅದ್ರ ಜೊತೆಗೆ ಈ ಬೆಟ್ಟದ ಮೇಲೆ ವೇಗವಾಗಿ ಹತ್ತೋದಿದೆಯಲ್ಲ, ಇದೊಂದು ವ್ಯಾಯಾಮ ಮಾಡೋದು ಇನ್ನೊಂದು ರೂಪ ಆಗಿದೆ. ಸುಮ್ಮನೆ ಯಾರೂ ಹತ್ತಲ್ಲ ಇಷ್ಟು ಜನ ಬಂದುಬಿಟ್ಟು. ಇದು ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ಗೆ ವಿವಿಧ ಅನುಕೂಲ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಅನಾನುಕೂಲ ಇದೆ. ಅಂದರೆ ಅಡ್ವಾಂಟೇಜ್ ಜೊತೆಗೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಹೀಗೆ ಸಮತಟ್ಟ ಇರೋಂತಹ ಮೇಲ್ಮೈಯಲ್ಲೂ ನಡೆಯೋದಕ್ಕಿಂತನೂ ಅಂದರೆ ನಿಮ್ಮ ಮನೆ ಮುಂದೆನೋ ಪಾರ್ಕಲ್ಲೋ ಅಥವಾ ನಿಮ್ಮ ಮನೆ ರೋಡ್ ಸುತ್ತಮುತ್ತನೋ ಹೀಗೆ ನಡೆಯೋದಕ್ಕಿಂತನೂ ಬೆಟ್ಟ ಹತ್ತೋದ್ರಿಂದ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬಿನಾಂಶ ಬೇಗ ಕಡಿಮೆ ಕರಗುತ್ತೆ. ಹೀಗೆ 800 ಮೆಟ್ಲುಗಳನ್ನ ಹತ್ತೋಕ್ಕೂ ಮುಂಚೆ ನಮಗೆ ಒಂದು ಚಿಕ್ಕ ವ್ಯೂ ಪಾಯಿಂಟ್ ಸಿಕ್ಕುತ್ತೆ. ನಾನು ಮೊದಲನೇ ಬಾರಿ ಇವತ್ತೇ ಇಷ್ಟು ಜನನ ನೋಡ್ತಾ ಇರೋದಿಲ್ಲಿ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಬೆಟ್ಟವನ್ನು ಇಷ್ಟು ಬೇಗ ಹತ್ತಿ ಬಂದೇ ಇಲ್ಲ. ಅದರಿಂದ ಈ ರೀತಿ ಜನಸಂತೆ ಯಾವತ್ತೂ ನೋಡೇ ಇಲ್ಲ. ಯಾವಾಗಲಾದರೂ ಬಂದ್ರೂ ಸುಮಾರು 9-9:30 10 ಗಂಟೆ ಆಗಿಬಿಡ್ತಿತ್ತು. ಆಗ ಈ ವ್ಯೂ ಪಾಯಿಂಟಲ್ಲಿ ಬಂದರೆ ಬರೀ ಕಾಲೇಜ್ ಸ್ಕೂಲ್ ಬಂಕ್ ಮಾಡಿ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಹುಡುಗಿರು ಬಂದು ಕೂತ್ಕೊಂಡು ನಮಗೆ ಆ ವ್ಯೂ ಕಾಣಿಸ್ತಿತ್ತು. ಅದರಿಂದ ನಾನು ಇಲ್ಲಿ ಮುಂದುವರೆದು ಇದನ್ನು ನೋಡೋದಕ್ಕೆ ಯಾವತ್ತೂ ಬರಲೇ ಇಲ್ಲ. ಆದರೆ ಇವತ್ತು ನನ್ನ ಜೊತೆ ನೀವು ಕೂಡ ಬನ್ನಿ. ಸ್ನೇಹಿತರೆ, ಸಮುದ್ರದ ಆಳ ತಿಳಿಬೇಕು ಅಂದರೆ ಸಮುದ್ರ ಮಟ್ಟಕ್ಕಿಂತ ಕೆಳಗಿಳಿಬೇಕು. ಹಾಗೆ ಬೆಟ್ಟ ಪರ್ವತಗಳ ಎತ್ತರ ಅಳಿಬೇಕು ಅಂದರೆ ಸಮುದ್ರ ಮಟ್ಟಕ್ಕಿಂತ ಮೇಲೆ ಇರಬೇಕು. ಆದರೆ ಯಾವುದಕ್ಕೂ ಯಾವತ್ತಿಗೂ ಅರ್ಥವಾಗದ ಆಳಕ್ಕೆ ಇಳಿಯೋದಕ್ಕಾಗಲಿ ಎತ್ತರಕ್ಕೆ ಏರೋದಾಗಲಿ ಅಥವಾ ಯಾವ ಅಳತೆಗೂ ಸಿಕ್ಕದ ಪರಿಸ್ಥಿತಿ ಅಂದರೆ ಅದು ಮನುಷ್ಯನ ಮನಸ್ಥಿತಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವ್ಯೂ ಪಾಯಿಂಟ್ ಹೇಗಿದೆ ಅಂತ ರಿಪ್ಲೈ ಮಾಡಿ ಪ್ಲೀಸ್. ಬರೀ ಮೆಟ್ಲು, ಆ ಕಡೆ ಒಣಗೋಗಿರೋ ಮರ, ಜನನೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಇವಾಗ ನಾವು ಹತ್ತುತ್ತಾ ಇರೋದು ಅಷ್ಟು ಮೆಟ್ಲುಗಳಿರೋದ್ರಿಂದ ನಾನು ಇದನ್ನು ಬಿಟ್ಟು ನಾನು ನಿಮಗೆ ಬೇರೆ ತೋರಿಸೋವಂತಹ ಏನು ವ್ಯೂ ಕಾಣಿಸ್ತಾ ಇಲ್ಲ ನನಗೆ. ಬಟ್ ನೋಡಿ, ಬರ್ತಾ ನಿಮಗೆ ಆಂಜನೇಯನ ಗುಡಿ ಸಿಕ್ಕತ್ತೆ. ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಆ ಸ್ವಸ್ತಿಕ್ನ ಅರ್ಶಿನ ಕುಂಕುಮದಲ್ಲಿ ಬರೆದು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಬಟ್ ಇವಾಗ ಇದು ತುಂಬ ಕ್ಲೀನಾಗಿದೆ. ಇದು ಭಂಗ ಆಗಿರೋದು. ಇಲ್ಲೇನು ದಿನನಿತ್ಯ ಪೂಜೆ ನಡೆಯಲ್ಲ ಆಂಜನೇಯ ಸ್ವಾಮಿಗೆ. ಹಿಂಗೆ ಒಂದು ಚಿಕ್ಕ ಪುಟ್ಟ ಗುಡಿಗಳು ನಿಮಗೆ ಹತ್ತುತ್ತಾ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಕಡೆ ಅಂದರೆ ನೀವೊಂದು ಸ್ವಲ್ಪ ನಿಮ್ಮ ಲೆಫ್ಟ್ ಸೈಡಿಗೆ ಆ ಕಡೆ ಹೋಗಿ ಟರ್ನ್ ಆದರೆ ನಿಮಗೆ ಈ ದಕ್ಷಿಣಾಮೂರ್ತಿ ಸಿಕ್ಕುತ್ತೆ. ಅದು ಬಿಟ್ಟರೆ ಬೇರೆ ಹೇಳ್ಕೊಳ್ಳೋ ಅಂತಹ ಯಾವ ಒಂದು ಎಕ್ಸ್ಟ್ರಾಡಿನರಿ ವ್ಯೂನ ನಾನು ನಿಮಗೆ ತೋರ್ಸೋಕ್ಕಾಗ್ತಲ್ಲ. ಐ ಆಮ್ ರಿಯಲಿ ಸಾರಿ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಬರೀ ಬೆಟ್ಟ ಗುಡ್ಡ ಮೆಟ್ಲು ತೋರಿಸ್ತಾ ಇದ್ದೀನಿ, ಆ ಕಡೆ ಒಣಗೋಗಿದ್ದ ಮರ ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋ ಹಂಗೆ ಚಾಮುಂಡಿ ಬೆಟ್ಟನ ಮಹಾಬಲ ಬೆಟ್ಟ ಅಂತಲೂ ಮೊದಲು ಕರೀತಿದ್ರು. ಅಂದರೆ ಶಿವನ ಇನ್ನೊಂದು ಹೆಸರು ಮಹಾಬಲ. ಶಿವನ ಮಡದಿ ಸತೀದೇವಿ ದುರ್ಗಾದೇವಿ ಅವತಾರ ಪಡ್ಕೊಂಡು ಆ ಶಕ್ತಿನ ಪಡ್ಕೊಂಡು ರಾಕ್ಷಸ ರಾಜ ಆಗಿದ್ದಂತಹ ಮಹಿಷಾಸುರನ ಆಳ್ವಿಕೆಯಲ್ಲಿದ್ದಂತಹ ಟೈಮ್ನಲ್ಲಿ ಅವನ ಒಂದು ಉಪದ್ರವ ತಡೆಯೋಕ್ಕಾಗದೆ ದುರ್ಗಾದೇವಿ
ಮಹಿಷಾಸುರನ ಕೊಂದ್ಲು, ಅದಕ್ಕೆ ಇದನ್ನು ಮಹಿಷಾಸುರಪುರ ಅಂತಲೂ ಕರೀತಿದ್ರು. ಫೈನಲಿ ನಾವು 1000 ಮೆಟ್ಟಲುಗಳ ಒಡತಿಯ 1,000ದ ಅಂಚಿಗೆ ಬಂದು ನಿಂತಿದ್ದೀವಿ. ಫೈನಲಿ 1000 ಮೆಟ್ಲುಗಳನ್ನ ಹತ್ತಿದ್ದೀವಿ. ನೀವು ಇದನ್ನು ಬಂದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಜನ ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು 1000 ಮೆಟ್ಲು ಹತ್ತೋದು? ತುಂಬ ಚೆನ್ನಾಗಿತ್ತು. ಆಮೇಲೆ ನಾನೊಂದು ಏನಕ್ಕೆ ದೇವಸ್ಥಾನಗಳನ್ನ ತುಂಬ ಎತ್ತರದಲ್ಲಿ ಬೆಟ್ಟದ ಎತ್ತರದಲ್ಲಿ ಮತ್ತು ಬೆಟ್ಟದಲ್ಲಿ ನೀನು ಕೇಳಿರೋವಂಥ ಕ್ವೆಶನ್ಗೆ ಒಂದು ದೊಡ್ಡ ಅರ್ಥ ಏನೂ ಇಲ್ಲ. ಹಿಂದೂಗಳ ನಂಬಿಕೆಯ ಪ್ರಕಾರ ಎತ್ತರವಾದಂತಹ ಸ್ಥಳಗಳಲ್ಲಿ ಮತ್ತು ಪರ್ವತಗಳಲ್ಲಿ, ಬೆಟ್ಟಗಳಲ್ಲಿ ದೇವಸ್ಥಾನಗಳ ಕಟ್ಟೋದ್ರ ಮೂಲಕ ನಾವು ದೇವತೆಗಳ ಅಥವಾ ದೇವರ ಒಂದು ಪಾಸಿಟಿವ್ ಎನರ್ಜಿಯನ್ನು ಪಡ್ಕೊಳ್ಬಹುದು. ಯಾಕೆ ಅಂದರೆ ಅವರ ನಂಬಿಕೆಯ ಪ್ರಕಾರ ದೇವತೆಗಳು ಎತ್ತರದ ಸ್ಥಳದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಅನ್ನೋದು ಅವರ ನಂಬಿಕೆ. ಸೊ ನಾವು ಕೂಡ ಬೆಟ್ಟನ ಹತ್ತಿ ಆ ದೇವರ ದರ್ಶನ ಮಾಡೋದ್ರಿಂದ ಅವರ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಕ್ಕುತ್ತೆ ಅನ್ನೋದು ಅವರ ಒಂದು ನಂಬಿಕೆ ಅಷ್ಟೇ. ಸೊ ಇವಾಗ ನೀನು ಸುತ್ತ ನೋಡ್ಬೋದು ಇಲ್ಲಿ. ಸೊ ನೀವು ಮೆಟ್ಲು ಹತ್ತಬೇಕಾದ್ರೆ ನೋಡಿ, ಈ ಥರ ಸುತ್ತ ಮೆಟ್ಲು ಹತ್ತಿ ಫಿನಿಷ್ ಮಾಡಿ ಬಂದಮೇಲೆ ನಿಮಗೆ ಹಿಂಗೆ ಕಾಣಿಸುತ್ತೆ. ಇದು ಸ್ಕೂಲ್ ಆ್ಯಕ್ಚುಲಿ. ಸೊ ಬೆಟ್ಟದ ಮೇಲೆ ಒಂದು ಪುಟ್ಟ ಸ್ಕೂಲು, ಸರ್ಕಾರಿ ಬಾಲಕಿಯರ ಸ್ಕೂಲ್ ಆ್ಯಕ್ಚುಲಿ. ಹಾಗೆ ಮುಂದೆ ಹೋಗೋಣ. ಆ್ಯಕ್ಚುಲಿ ಇದೇ ಸ್ಕೂಲು, ಕರೆಕ್ಟ್ ಇದೇ ಸ್ಕೂಲು. ಈ ಮಹಿಷಾಸುರನ ಕಾಲದಲ್ಲಿ ಆಳ್ವಿಕೆಯಲ್ಲಿದ್ದಂಥ ಈ ಬೆಟ್ಟದ ತುದಿಯಲ್ಲಿ ದುರ್ಗಾದೇವಿ ಮಹಿಷಾಸುರನ ಕೊಂದಿದ್ದು ಅನ್ನೋ ಕತೆ ನಿಮಗೆ ಗೊತ್ತು. ಅದರಿಂದನೇ ಇದನ್ನು ಮಹಿಷಾಸುರಪುರ, ಮಹಿಷಪುರ, ಮಹಿಷೂರು ಅಂತಲೂ ಕರೀತಾ ಇದ್ರು. ಆದರೆ ಕಾಲಾನಂತರ ನಮ್ಮ ಬ್ರಿಟಿಷರು ಗೊತ್ತಲ್ಲ, ಅವ್ರಿಗೆ ನಮ್ಮ ಆಡಳಿತ ಭಾಷೆ ಅಥವಾ ಲೋಕಲ್ ಭಾಷೆ, ಒಂದು ಸ್ಥಳೀಯ ಭಾಷೆಯ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲದಲ್ಲೇ ಇದ್ದಿದ್ದರಿಂದ ಈ ಮಹಿಷೂರು ಹೋಗಿ ಮೈಸೂರ್ ಅನ್ನೋದು ಮೈಸೂರ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಕಾಲಾನಂತರ ಕನ್ನಡೀಕರಣ ಆದಮೇಲೆ ಇದು ಮೈಸೂರು ಅಂತ ಕರೀತಾ ಬಂತು. ನೋಡಿ, ಈಗ ಈ ಚಿಕ್ಕ ಪುಟ್ಟ ಅಂಗಡಿಗಳು, ಪೆಟ್ಟಿ ಅಂಗಡಿಗಳು ಶುರುವಾಗಿರೋದು. ಮುಂಚೆ ಹತ್ತಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಪೆಟ್ಟಿ ಅಂಗಡಿನಲ್ಲಿ ಬಜ್ಜಿ ಶಾಪ್ ಇತ್ತು, ಬಜ್ಜಿ ವಡೆ ಹಾಕುವಂಥ ಪೆಟ್ಟಿ ಶಾಪ್ ಇತ್ತು. ಬಟ್ ಇವಾಗ ನೋಡಿ, ಎಲ್ಲ ಬೆಳಗಿನ ಉಪಹಾರದ ಒಂದು ಅಂಗಡಿಯನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಬೆಟ್ಟ ಹತ್ತಿ ಬರೋರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇರಬಹುದು. ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಇಲ್ಲಿ ಗೋಶಾಲೆ ಕೂಡ ಇದೆ. ಹಾಗೆ ಮುಂದೆ ಹೋದರೆ ಈ ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಕಾಣಿಸ್ತಾ ಇದೆಯಾ ಯೆಲ್ಲೋ ಕಲರ್ ಬಿಲ್ಡಿಂಗು, ಇದು ಬಂದು ಭೋಜನ ಶಾಲೆ. ಅಂದರೆ ನೀವು ಆ ಕಡೆಯಿಂದ ಮಹಿಷಾಸುರನ ಸ್ಟ್ಯಾಚ್ಯೂಯಿಂದ ಬಂದರೆ ನಿಮಗೆ ಆ ಕಡೆ ನಿಮ್ಮ ಫ್ರಂಟ್ ವ್ಯೂ ಕಾಣಿಸುತ್ತೆ. ಇದು ನಾವು ಬೆಟ್ಟ ಹತ್ತುತ್ತಾ ಇರೋದ್ರಿಂದ ಇದು ಬ್ಯಾಕ್ ಅಂದರೆ ಸೈಡ್ ವ್ಯೂ. ಇದು ಬಂದು ಭೋಜನ ಶಾಲೆ. ಊಟ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಅದೃಷ್ಟನೇ ಇಲ್ಲ, ನಾನು ಯಾವಾಗ ಹೋದರೂ ಊಟ ತಿನ್ನೋವಂಥ ಅದೃಷ್ಟನೇ ಸಿಕ್ಕಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ನಾವು ಬಂದು ಹೋಗೋದೇ ಅವಸರದಲ್ಲಿ ಬಂದು ಹೋಗ್ತಿದ್ವಿ. ಆದ್ದರಿಂದ ಏನೂ ಊಟ ಮಾಡೋಕ್ಕಾಗಿಲ್ಲ. ಯಾವಾಗ ಅದೃಷ್ಟ ಇದೆಯೋ ಆ ತಾಯಿಯ ಒಂದು ಪ್ರಸಾದ ತಿನ್ನೋದಕ್ಕೆ ಗೊತ್ತಿಲ್ಲ. ಸೊ ಇನ್ನೇನು ರೀಚ್ ಆಗ್ತಾಯಿದ್ದೀವಿ. ಸ್ಥಳನ ಪುರಾಣ ಕಾಲದಲ್ಲಿ ಇದನ್ನು ಕ್ರೌಂಚಪುರಿ ಅಂತಲೂ ಕರೀತಿದ್ರಂತೆ. ಈ ಸ್ಥಳ 18 ಶಕ್ತಿಪೀಠಗಳಲ್ಲಿ ಒಂದು. ಬೇಸಿಕಲಿ ಮೂಲ ದೇವಾಲಯ ಏನಿದೆ 12ನೇ ಶತಮಾನದಲ್ಲಿ ಹೊಯ್ಸಳ ಆಡಳಿತ ಇದ್ದಾಗ ನಿರ್ಮಿಸಲಾಗಿತ್ತು. ಆದರೆ ಗೋಪುರ ಇನ್ನೇನು ಸ್ವಲ್ಪ ದೂರದಲ್ಲೇ ನಮಗೆ ಗೋಪುರ ಕಾಣಿಸುತ್ತೆ ನೋಡಿ. ಈ ಕಡೆ ನಿಮ್ಮ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಗೋಪುರನ ಬಂದು 17ನೇ ಶತಮಾನದಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಮಹಾರಾಜರು ಕಟ್ಸ್ಕೊಟ್ಟಿರೋವಂಥದ್ದು. ಬಂದ್ವಿ ನೋಡಿ. ಈ ಗೋಪುರ ಅಂತೂ ಪುಟ್ಟ ಗೋಪುರನೇ, ಹೇಳ್ಕೊಳ್ಳೋವಂತಹ ದೊಡ್ಡ ಗೋಪುರ ಏನಲ್ಲ. ಬಟ್ ನಿಮಗೆ ಇಲ್ಲಿಗೆ ಬಂದು ಆ ಒಂದು ಗೋಪುರನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಮಾಧಾನ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಬಂದ್ವಿ ಲಾಸ್ಟ್ ಮೆಟ್ಲು. ನವರಾತ್ರಿ ಟೈಮಲ್ಲಂತೂ ಹಬ್ಬ ಕಣ್ಣಿಗೆ ಹಬ್ಬ. ಯಾಕೆ ಅಂದರೆ 9 ದಿನವೂ ವಿಭಿನ್ನ ಅಲಂಕಾರ ಮಾಡಿ 9ನೇ ದಿನ ಅಂದರೆ ಕೊನೆ ದಿನ ಮೈಸೂರಿನ ಜಿಲ್ಲಾ ಖಜಾನೆಯಲ್ಲಿರುವಂತಹ ಬೆಲೆ ಬಾಳೋ ಆಭರಣಗಳು, ಅಂದರೆ ಆಗಿನ ಮಹಾರಾಜರು ದೇವಿಗೆ ಅಂತ ಏನೇನು ಆಭರಣಗಳನ್ನ ಮಾಡಿಕೊಟ್ಟಿದ್ರು ಆ ಆಭರಣಗಳನ್ನ ತಂದು ದೇವಿಯ ಮೂರ್ತಿನ ಅಲಂಕಾರ ಮಾಡಿ 9 ದಿನ ವಿಜೃಂಭಣೆ ಕಣ್ರಿ. ಕಣ್ಣಿಗೆ ಒಂದು ನಾವು ಆ ದೇವಿನ ನೋಡೋಕ್ಕೆ ಬರೋದೇ ದೊಡ್ಡ ಹಬ್ಬ ಆಗ್ಬಿಟ್ಟಿರುತ್ತೆ.
ಈಗ ಸ್ವಲ್ಪ ನಾವು ಬೇಗ ಬೇಗ ಹೆಜ್ಜೆ ಹಾಕೋಣ, ಯಾಕೆಂದರೆ ದೂರದಲ್ಲಿ ಯಾವುದೋ ವಾದ್ಯಗಳ ಸೌಂಡ್ ಬರ್ತಾ ಇದೆ, ಏನು ನಡೀತಿದೆ ಅಂತ ಗೊತ್ತಿಲ್ಲ. ಯಾವುದೋ ಉತ್ಸವ ಕೂಡ ನಡೀತಾ ಇದೆ, ಇದು ಏನು ಅಂತ ಸರಿಯಾಗಿ ಗೊತ್ತಿಲ್ಲ. ನಾನು ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಇವತ್ತು ನಾವು ಒಂದು ಒಳ್ಳೆ ದಿನ ಬಂದಿದ್ದೀವಿ. ನಾವಿವತ್ತು ಒಂದು ಪುಣ್ಯ ದಿನನೇ ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ ಮಹಾಬಲ ಸ್ವಾಮಿಯ ಜಾತ್ರೆ ಉತ್ಸವ ನಡೀತಾ ಇದೆ. ನಿಮ್ಮ ರೈಟ್ ಸೈಡಿಗೆ ಕ್ಯೂ ನೋಡ್ತಾ ಇದ್ದೀರಲ್ಲ, ಇದು 100 ರೂಪಾಯಿ ತೊಗೊಂಡು ಒಳಗಡೆ ಸಾಲಿನಲ್ಲಿ ಹೋಗುವಂತಹ ದರ್ಶನದ ಸಾಲು. ಎಷ್ಟು ಜನ ಇದ್ದಾರೆ ಗೊತ್ತಾ? ಯೂಶ್ವಲಿ 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗುವಂಥ ಸಾಲು ಅಷ್ಟು ರಶ್ ಇರೋದೇ ಇಲ್ಲ. ಇದ್ರೇನು ಅದು ಆಷಾಢ ತಿಂಗಳಲ್ಲಿ ಮತ್ತು ಮಂಗಳವಾರ, ಶುಕ್ರವಾರ ಈ ಥರ ಒಂದು ಉತ್ಸವದ ದಿನ, ಈ ಥರ ಒಂದು ಸ್ಪೆಷಲ್ ದಿನಗಳಲ್ಲಿ ಆ ಥರ ರಶ್ ಇರುತ್ತೆ. ಬಿಟ್ಟರೆ ಸಾಮಾನ್ಯ ಈ ಥರ ಎಲ್ಲ ರಶ್ ಇರಲ್ಲ. ಬಟ್ ಇವತ್ತು ಮಹಾಬಲ ಸ್ವಾಮಿ ಉತ್ಸವ ನಡೀತಾ ಇದೆ, ಜಾತ್ರೆ ಮಹೋತ್ಸವ ನಡೀತಾ ಇದೆ. ಅನ್ಫಾರ್ಚುನೇಟ್ಲಿ ನನಗೂ ಗೊತ್ತಿರಲಿಲ್ಲ. ನಾನು ಈ ಸುತ್ತಮುತ್ತಲಿರುವಂತಹ ಒಂದು ನೈಸರ್ಗಿಕವಾದಂತಹ ಒಂದು ಬ್ಯೂಟಿಫುಲ್ ನೇಚರ್ನ ಕ್ಯಾಪ್ಚರ್ ಮಾಡೋಕ್ಕೆ ಬಂದೆ. ಬಟ್ ನನಗೆ ಗೊತ್ತಿಲ್ಲ ಆ ನೇಚರ್ನ ಇವತ್ತು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಬನ್ನಿ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋಣ, ಯಾಕೆಂದರೆ ತುಂಬ ಜನ ಇದ್ದಾರೆ. ಇಲ್ಲಿ ಎನಿ ಟೈಮ್ ಪೊಲೀಸ್ ರಕ್ಷಣೆ ಇರುತ್ತೆ, ಪೊಲೀಸ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಹಾಗೆ ಗೋಪುರ ನೋಡಿ, ಇದು ಹೊಯ್ಸಳ ಶೈಲಿಯ ಒಂದು ಗೋಪುರ ಆಗಿರುತ್ತೆ. ಮತ್ತು ಒಳ್ಳೆ ಈ ಚಿನ್ನದ ಸೂರ್ಯ ಹೊಳೆಯೋ ಥರ ಯಾವಾಗಲೂ ಹೊಳಿತಾ ಇರುತ್ತೆ. ಹಂಗೆ ಒಂದು ಜನ ನೋಡಿ ಹೇಗಿದ್ದಾರೆ ಕ್ರೌಡ್ ಇವತ್ತು. ನಾನು ಹೇಳ್ದಂಗೆ ಇದು 100 ರೂಪೀಸ್ ಲೈನು. ಒಳ್ಳೆ ಹನುಮಂತನ ಬಾಲ ಬೆಳ್ದಂಗೆ ಅಷ್ಟುದ್ದ ಮಹಾಬಲ ಸ್ವಾಮಿ ಟೆಂಪಲ್ಲಿಂದ ರಥದವರೆಗೂ ಹನುಮಂತನ ಬಾಲ ಥರ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಈ ಜನಸಾಗರದಲ್ಲಿ ನಾವು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಬೇಕು, ಯಾಕೆಂದರೆ ರಥದವ್ರಿಗೆ ಹೋಗಿ ನೋಡಿ, ಇದು ತೆಂಗಿನಕಾಯಿ ಹೊಡೆಯೋ ಜಾಗ ಆಗಿತ್ತು. ಹಂಗೆ ಮುಂದಕ್ಕೆ ಹೋಗ್ಬಿಡೋಣ, ನಾವು ಸ್ವಲ್ಪ ಪಾಸ್ ಮಾಡ್ಕೊಳ್ಳೋಣ. ನೋಡಿ, ಜನ ಜಾಸ್ತಿ ಆದಾಗ ನೀವು ಯಾವ ಒಂದು ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ? ಕ್ರಿಟಿಕಲ್ ಪ್ರಾಬ್ಲಮ್ ಇಲ್ಲ, ಬರೋದೆಲ್ಲ ಜನ ಟೆಂಪಲ್ಗೆ ತಾಯಿ ದರ್ಶನಕ್ಕೆ ಬರೋದು. ಕ್ರಿಟಿಕಲ್ ಪ್ರಾಬ್ಲಮ್ ಅಂತ ಬರೋಲ್ಲ. ಆ ಥರ ಏನು ಜಾಸ್ತಿ ಜನ ಬಂದಾಗ ನೀಟಾಗಿ ಕ್ಯೂ ನಿಲ್ಲಿಸ್ತಾರೆ. ನಾವು ವೆಹಿಕಲ್ನ ನೀಟಾಗಿ ಪಾರ್ಕ್ ಮಾಡ್ತೀವಿ, ಮಲ್ಟಿ ಪಾರ್ಕಿಂಗ್ ಇದೆ. ಎಲ್ಲ ಹೊರಗಡೆಯಿಂದ ಜಾಸ್ತಿ ತಾಯಿ ದರ್ಶನಕ್ಕೆ ಬರ್ತಾರೆ. ಯಾರು ಕ್ರಿಟಿಕಲ್ ಅಂತ ಏನಿಲ್ಲ, ಬರ್ತಾರೆ ನೀಟಾಗಿ. ನಾವು ಹೇಳ್ತೀವಿ ನೀಟಾಗಿ ಪಾರ್ಕ್ ಮಾಡ್ತೀವಿ, ಕ್ಯೂ ನಿಂತಿದ್ರೆ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ನನಗೆ ಒಂದು ಕ್ವೆಶನ್ ಇತ್ತು, ಅಂದರೆ ತುಂಬ ಜನ ಆದಾಗ ಈ ಜನನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಈ ಪೊಲೀಸ್ ಸೆಕ್ಟರ್ಸ್ ಅಂತ. ಸೊ ಅದರಿಂದ ನಾನು ಇನ್ಸ್ಪೆಕ್ಟರ್ಗೆ ಕೇಳಿದೆ, ಸುರೇಶ್ ಅಂತ ಅವ್ರ ಹೆಸರು. ಚೆನ್ನಾಗಿ ಇನ್ಫಾರ್ಮೇಷನ್ ಕೋಆಪ್ರೇಟ್ ಮಾಡಿದ್ರು. ಇದಕ್ಕೆ ಮುಂಚೆ ನಾನು ಒಬ್ಬರನ್ನ ಕೇಳಿದೆ, ಅವ್ರು ಚೆನ್ನಾಗಿ ಕೋಆಪ್ರೇಟ್ ಮಾಡಲಿಲ್ಲ. ಅದಕ್ಕೆ ನಾನು ಇವ್ರ ಹತ್ರ ಕೇಳಿದೆ. ಇವ್ರಿಗೆ ಥ್ಯಾಂಕ್ ಯೂನು ಹೇಳ್ತೀನಿ. ಮುಂದೆ ಹಾಗೆ ಹೋಗ್ತಾ ನೋಡಿ, ರಥನ ಏನು ಸೂಪರಾಗಿ ರೆಡಿ ಮಾಡಿದ್ದಾರೆ ಅಂದರೆ ಕಲರ್ಫುಲ್ ಆಗಿದೆ, ಸಖತ್ತಾಗಿದೆ. ನಾವು ಬಂದಿದ್ದೀವಿ ಚಾಮುಂಡೇಶ್ವರಿ ತಾಯಿಯ ಗುಡಿಯ ಪಕ್ಕದಲ್ಲಿರುವಂತಹ ಮಹಾಬಲೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ. ರಥ ಈಗ ಆಲ್ರೆಡಿ ಟೆಂಪಲ್ ಸುತ್ತ ಒಂದು ರೌಂಡ್ ಹೊಡ್ಕೊಂಬರೋಕ್ಕೆ ಆರಾಮಾಗಿ ಹೋಗಿದೆ. ಅಷ್ಟರಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ಇದೇ ನಮ್ಮ ಸಮಾಚಾರ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಫೈನಲಿ ನಾನು ಚಾಮುಂಡಿ ಬೆಟ್ಟದ ತುತ್ತ ತುದಿಯಲ್ಲಿ ಬಂದು ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆದಿದ್ದೀನಿ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಆದ್ದರಿಂದ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ನಮಗೆ ಗೊತ್ತಿಲ್ಲದಲೇ ನಾವು ಇವತ್ತು ಒಂದು ವಿಶೇಷವಾದ ದಿನದಲ್ಲಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಹಾಬಲ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ತೇರನ್ನು ಎಳೆದಿದ್ದಾರೆ, ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಈ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬರೋಕ್ಕೂ ಮುಂಚೆ ಇದನ್ನು ಮಹಾಬಲ ಬೆಟ್ಟ ಅಂತ ಕರೀತಾಯಿದ್ರು, ಮಹಾಚಲ ಬೆಟ್ಟ ಅಂತಲೂ ಕರೀತಾಯಿದ್ರು. ಈ ಮಹಾಬಲ ಯಾರು ಹಾಗಾದರೆ? ಈ ಮಹಾಬಲ ಬೇರೆ ಯಾರೂ ಅಲ್ಲ, ನಮ್ಮ ಶಿವ. ಶಿವನ ಇನ್ನೊಂದು ಹೆಸರೇ
ಮಹಾಬಲ. ಸೊ ಮಹಾಬಲ ಮೂಲತಃ ಮೂಲ ಮೂರ್ತಿಯಾಗಿದ್ದು, ಉದ್ಭವ ಮೂರ್ತಿಯಾಗಿದ್ದು, ಚಾಮುಂಡಿ ಬೆಟ್ಟದ ನಿರ್ಮಾಣಕ್ಕೂ ಮುಂಚಿನ ಮೂಲ ವಿಗ್ರಹ ಅಥವಾ ಮೂಲ ದೇವರು ಇದೆ. ಇದರಿಂದ ಚಾಮುಂಡಿ ಬೆಟ್ಟ ಅಂತ ಕರೆಸ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಮಹಾಬಲ ಬೆಟ್ಟ ಅಂತ ಕರಿತಾ ಇದ್ವಿ. ಇದೇ ನೋಡಿ ದೇವಸ್ಥಾನ. ಇದರೊಳಗಡೆ ವಿಡಿಯೋ ಮಾಡ್ಬೋದಾ ಅಂತ ನಾನು ಕೇಳಿದೆ, ಅಲೋ ಇಲ್ಲ ಅಂದ್ಬಿಟ್ರು. ಸೊ ವಿಡಿಯೋ ಮಾಡಿಲ್ಲ. ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ಕೋಸಂಬರಿ ಮತ್ತು ಇದು ಏನು ಕೇಸರಿ ಬಾತ್ ಕೊಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ನಾನೊಂದು ಕೇಸರಿ ಬಾತು ಮತ್ತು ಜನ್ನಿಗೆ ಕೋಸಂಬರಿ ಇಸ್ಕೊಂಬ ಅಂತ ಹೇಳೋಣ ಅಂತ. ಅಷ್ಟರೊಳಾಗಲೇ ಅವಳು ಹೋಗಿ ಪ್ರಸಾದ ತಂದುಬಿಟ್ಲು. ನೋಡಿದ್ರೆ ನನ್ನ ಕೈಯಲ್ಲೂ ಸ್ವೀಟು, ಅವಳ ಕೈಯಲ್ಲೂ ಸ್ವೀಟು. ಮತ್ತೆ ಕೋಸಂಬರಿ ಹೆಂಗೆ ಬಂತು ಅಂತ ನೋಡ್ತಾ ಇದ್ದೀರಾ. ಮತ್ತೆ ಓಡಿಸ್ತೆ, ಪಾಪ 2 ದಿನ ಆಗಿತ್ತಂತೆ ಊಟ ಮಾಡಿ. ಹೆಂಗೆ ಕೂತಿದ್ದಾಳೆ ನೋಡ್ರಿ. ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಮೈಸೂರು ಅರಮನೆ ನಗರಿ ಮೈಸೂರಿನಿಂದ 12 ಕಿಲೋಮೀಟ್ರ್ ದೂರದಲ್ಲಿದೆ. ಚಾಮುಂಡ ಪದ ಹೇಗೆ ಬಂದಿರ್ಬೋದು ಅಂತ ನಾನು ಹುಡುಕಿದಾಗ, ಚಾಮುಂಡಿ ಪದ ಸಂಸ್ಕೃತ ಭಾಷೆಯ ಪದವಾಗಿದ್ದು, ಚಂಡ ಹಾಗೂ ಮುಂಡ ಎಂಬ ಇಬ್ಬರು ರಾಕ್ಷಸರನ್ನು ಕೊಂದಿದ್ದ ಕಾರಣಕ್ಕಾಗಿ, ವಧೆ ಮಾಡಿದ ಕಾರಣದಿಂದ ಚಾಮುಂಡಿ ಎಂಬ ಹೆಸರು ಬಂತು ಅನ್ನೋ ಒಂದು ಪ್ರತೀತಿ ಇದೆ. ಅನಾದಿ ಕಾಲದಿಂದಲೂ ಮೈಸೂರಿನ ಮಹಾರಾಜರ ಶಕ್ತಿ ದೇವತೆಯಾಗಿ ಆಶೀರ್ವಾದ ನೀಡ್ತಾನೆ ಬಂದಿದ್ದಾಳೆ. ಅವರೊಬ್ಬರಿಗೆ ಅಲ್ಲ, ಅವಳನ್ನ ನಂಬಿ ಯಾರೇ ಬಂದರೂ ಅವ್ರು ಅಂದ್ಕೊಂಡಿರೋದು, ಒಳ್ಳೇದು ಅಂದ್ಕೊಂಡಿರೋದು ಖಂಡಿತ ನಡೆದಿದೆ. ಎಲ್ಲ ಕಡೆ ಸದ್ದು ಗದ್ದಲ ಇರೋದ್ರಿಂದ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಬಂದಿದ್ದಕ್ಕೇನು ಮೋಸ ಇಲ್ಲ. ಇನ್ನೂ ಒಂದು ಒಳ್ಳೆ ಪುಣ್ಯ ದಿನವೇ ಬಂದ್ವಿ. ನನಗೂ ಒಂದು ಪುಣ್ಯ ಸಿಕ್ತು ಈ ಜಾತ್ರಾ ಮಹೋತ್ಸವ ನೋಡಿದ್ದು. ವಾಪಸ್ ಹೋಗ್ತಾ ಇದ್ದೀನಿ ನಾನು. ಹಾಗಂತ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ನಿಮಗೇನು ತೋರ್ಸೋಕ್ಕಾಗಲ್ಲ. ನೋಡಿ, ಇಲ್ಲೊಂದು ಸೂಪರ್ ಆಗಿರೋವಂಥ ಒಂದು ತಾವರೆ ಕೊಳ ಮಾಡಿದ್ದಾರೆ. ಮಹಾಬಲೇಶ್ವರ ಸ್ವಾಮಿ ಸನ್ನಿಧಾನದ ಪಕ್ಕದಲ್ಲಿ ಒಂದು ಚಿಕ್ಕ ಗಾರ್ಡನ್ ಥರ ಮಾಡಿದ್ದಾರೆ, ಪಾರ್ಕ್ ಥರ. ಆದರೆ ಎಂಟ್ರಿ ಇಲ್ಲ. ಅಕ್ಕಪಕ್ಕ ಈ ಥರ ದೊಡ್ಡ ತಾವರೆ ಕೊಳ ಮಾಡಿದ್ದಾರೆ. ಸೊ ನಾನು ಬೇಸರದಿಂದನೇ ಹೋಗ್ತಾ ಇದ್ದೀನಿ. ಒಂದು ಶಾಂತತೆಯಿಂದ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ವಾಪಸ್ ಹೋಗ್ಬೇಕು. ಈ ಅಂಗಡಿ ಸಾಲೆಲ್ಲ ಇನ್ನೂ ಓಪನ್ನೇ ಆಗಿಲ್ಲ. ಇದು ಬಂದು ಹೂವು ಹಣ್ಣು ಮಾರ್ತಾರಲ್ವ, ಆ ಸಾಲಿನ ಹಿಂದುಗಡೆ ಇರೋದು. ಸರಿ, ಈ ಕಡೆ ಯಾವತ್ತೂ ನಾನು ಬಂದಿರಲಿಲ್ಲ. ಸರಿ ಹೇಗೆ ಅಂತ ನೋಡೋಣ ಅಂತ ಬಂದೆ. ನಾವಿದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನದ ಹಿಂದುಗಡೆ ಇರುವಂತಹ ಒಂದು ಬೀದಿನಲ್ಲಿ. ನಾನು ಅಂದ್ಕೊಂಡಿದ್ದೆ ಬಹುಶಃ ಇಲ್ಲಿ 50ರಿಂದ 100 ಕುಟುಂಬಗಳು ವಾಸ ಮಾಡ್ತಾ ಇದೆ ಅಂತ ಹೇಳಿ. ಆದರೆ ನನಗೆ ತಿಳಿದು ಬಂದಿರೋ ವಿಷಯ, ಬರೋಬ್ಬರಿ 3000 ಕುಟುಂಬಗಳು ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿದೆ. ಚಾಮುಂಡೇಶ್ವರಿ ತಾಯಿಯನ್ನು ನಾವು ನಾಡದೇವಿ ಅಂತಲೂ ಕರಿತೀವಿ. ಚಾಮುಂಡೇಶ್ವರಿ ತಾಯಿ ಈ ಒಂದು ಬೆಟ್ಟ ಸಮುದ್ರದ ಅಡಿಗಿಂತಲೂ 3489 ಅಡಿ ಎತ್ತರದಲ್ಲಿದೆ. ಏನು ಹೇಳ್ತೀರಾ? ನೋಡಿ, ಇದು ಈ ಓಣಿ ಏನು ಕಾಣಿಸ್ತಾ ಇದೆ, ಈ ಹಿಂದೆ ಮನೆಗಳನ್ನೆಲ್ಲ ಕಟ್ಟಿದಾರಲ್ಲ, ಆ ಮನೆಯವರು ಹೋಗೋಕ್ಕೆ ಈಸಿಯಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಸುಮಾರು ಮನೆಗಳಿದೆ. ಸೊ ನನಗನ್ಸೋದು ಏನಪ್ಪ ಅಂತ ಹೇಳಿದ್ರೆ, ಈ ಬೆಟ್ಟದ ವಾತಾವರಣಗಳಲ್ಲಿ ಏನು ಹಳೆ ಕಾಲದ್ದು, ಪುರಾತನ ಕಾಲದ್ದು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ, ಅದನ್ನು ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೈಸರ್ಗಿಕವಾದಂತಹ ಒಂದು ಸುತ್ತಮುತ್ತಲಿನ ಒಂದು ವಾತಾವರಣ ಬಿಟ್ಟರೆ ಸೂಪರಾಗಿರುತ್ತೆ ಅನಿಸುತ್ತೆ. ಜನನು ಬದುಕಬೇಕಲ್ಲ. ಸೊ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವಾಗಾದರೂ ಬಂದರೆ ನಾನು ಏನಾದರೂ ಒಂದು ಪರ್ಚೇಸ್ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಅಷ್ಟು ಟೈಮ್ ಇಲ್ಲ. ಟೈಮ್ ಬೇರೆ ಆಗ್ತಾಯಿದೆ. ತುಂಬ ಜನ ಬೇರೆ ಇದ್ದಾರೆ. ಇನ್ನೂ ಸರಿ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿಲ್ಲ ಕೂಡ. ಬನ್ನಿ ಸ್ವಲ್ಪ ಫಾಸ್ಟಾಗಿ ವಾಪಸ್ ಹೋಗೋಣ. ಸೊ ಇನ್ನೊಂದು ಪೋರ್ಷನ್ ವಿಡಿಯೋ ಮಾಡಬೇಕಿತ್ತು ಚಾಮುಂಡೇಶ್ವರಿ ತಾಯಿ ಬಗ್ಗೆ. ಅದನ್ನು ನಾನು ನಾರ್ಮಲಾಗಿ ವಿಡಿಯೋ ಮಾಡ್ತೀನಿ, ಯಾಕೆಂದರೆ ನಾನು ಟೆಂಪಲ್ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಾನು ಮಾಡ್ದೇಲೆ ಹಾಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ತಾಯಿ 2-3 ಕಥೆಗಳಿದೆ, ಅದನ್ನು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಟಾಟಾ, ಬಾಯ್ ಬಾಯ್.